6ನೇ ಅವತಾರ ಪರಶುರಾಮ ಅವತಾರ. ತ್ರೇತಾಯುಗದಲ್ಲಿ ಬದಲಾದ ಪರಿಸ್ಥಿತಿ. ಕಾಲಚಕ್ರದಲ್ಲಿ 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಕೃತಯುಗ ಮುಗಿದ ನಂತರ ತನ್ನದೇ ಆದ ರಹಸ್ಯಗಳೊಂದಿಗೆ ಹಾಗೂ ಅನೇಕ ವಿಶಿಷ್ಟ ವ್ಯಕ್ತಿಗಳೊಂದಿಗೆ ತ್ರೇತಾಯುಗ ಪ್ರಾರಂಭವಾಯಿತು. ಸುರರು ಮತ್ತು ಅಸುರರು ಅತ್ಯಂತ ವೇಗವಾದ ರೀತಿಯಲ್ಲಿ ಕಡಿಮೆಯಾಗುತ್ತಿದ್ದರು. ಅಲ್ಲಲ್ಲಿ ಕೆಲವರಿನ್ನೂ ಪ್ರಬಲವಾಗಿಯೇ ಉಳಿದುಕೊಂಡಿದ್ದರು. ಪೃಥ್ವಿಯು ಜನರನ್ನು ವಿಶಾಲವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಬ್ರಾಹ್ಮಣರು ಸಾಮಾನ್ಯವಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಿದ್ದರು. ಕ್ಷತ್ರಿಯರು ರಾಜ್ಯವಾಳುತ್ತಿದ್ದರು. ವೈಶ್ಯರು ವ್ಯಾಪಾರ, ವ್ಯವಸಾಯ ಇತ್ಯಾದಿಗಳನ್ನು ಮಾಡುತ್ತಿದ್ದರು ಮತ್ತು ಶೂದ್ರರು ಸೇವಾವೃತ್ತಿ ಅನುಸರಿಸಿಕೊಂಡಿದ್ದರು. ಈ 4 ವರ್ಣ ಅಥವಾ ವರ್ಗಗಳಲ್ಲಿ ರಾಜ್ಯವಾಳುವ ಅಧಿಕಾರ ಕ್ಷತ್ರಿಯರಾಗಿತ್ತು. ಅವರು ಬ್ರಾಹ್ಮಣರನ್ನು ತಮ್ಮ ಗುರುಗಳೆಂದೇ ಹಾಗೂ ತಮಗಿಂತ ಉತ್ತಮರೆಂದು ತಿಳಿದುಕೊಂಡಿದ್ದರು. ನಿಜವಾದ ಅಧಿಕಾರ ಮತ್ತು ಸಂಪತ್ತನ್ನೆಲ್ಲ ತಮ್ಮ ಕೈಯಲ್ಲೇ ಇರಿಸಿಕೊಂಡಿದ್ದರು. ಇದರಿಂದ ಸಹಜವಾಗಿ ಕ್ಷತ್ರಿಯರಲ್ಲಿ ಅಹಂಕಾರ ಮನೆ ಮಾಡಿತ್ತು. ಇನ್ನಿತರ ವರ್ಗಗಳ ಜನರ ಕುರಿತು ಕ್ಷತ್ರಿಯರಿಗೆ ಯಾವ ಕಾಳಜಿಯೂ ಇರಲಿಲ್ಲ. ಕೃತಯುಗದ ಅಸುರರಂತೆ ತ್ರೇತಾಯುಗದ ಕ್ಷತ್ರಿಯರು ವರ್ತಿಸಿದ್ದಾಗ ಅವರನ್ನು ವಿಷ್ಣು ಶಿಕ್ಷೆಗೊಳಪಡಿಸಿದ್ದರು. ವೃತ್ತವಂತೆ ಪರಶುರಾಮ ಕಥೆ. ಪ್ರಜೆಗಳು ತಮ್ಮ ಗುಲಾಮರು. ಅವರು ತಮ್ಮ ಸೇವೆ ಮಾಡಲೆಂದು ಹುಟ್ಟಿದವರೆಂದು ಕ್ಷತ್ರಿಯರು ತಿಳಿದಿದ್ದರು. ತಮಗಿಷ್ಟವಾದುದನ್ನು ಇತರರಿಂದ ಕಸಿಯುತ್ತಿದ್ದರು. ಇತರ ವರ್ಣದವರನ್ನು ಅವರು ಗೌರವಿಸುತ್ತಿರಲಿಲ್ಲ. ಕ್ಷತ್ರಿಯ ದಬ್ಬಾಳಿಕೆ ವಿಪರೀತ ಹೆಚ್ಚಾಗಿ ಪೃಥ್ವಿಯ ಮೇಲೆ ಅಶಾಂತಿ ನೆಲೆಸಿತ್ತು. ಇನ್ನುಳಿದ 3 ವರ್ಣದವರು ಯುದ್ಧ ಮಾಡಲು ಕಲಿತಿರದೆ ದುರ್ಬಲರಾಗಿ ಕಾರಣ ಕ್ಷತ್ರಿಯ ದಬ್ಬಾಳಿಕೆಯಿಂದ ಹಿಂಸೆಗೊಳಗಾಗುತ್ತಿದ್ದರು. ಅಶಕ್ತರಾದ ಪ್ರಜೆಗಳು ಕ್ಷತ್ರಿಯರನ್ನೇ ಪ್ರತ್ಯಕ್ಷ ದೇವರೆಂದೇ ತಿಳಿದು ಅವರ ದಾಸರಂತೆ ವರ್ತಿಸುವ ಅನಿವಾರ್ಯತೆ ಇತ್ತು. ಅವರಲ್ಲಿ ಎಲ್ಲ ರೀತಿಯ ಸ್ವಾತಂತ್ರ್ಯದಿಂದ ವಂಚಿಸಲ್ಪಟ್ಟಿದ್ದರು. ಪರಶುರಾಮ ಜನ್ಮ ತಳೆದು ಪೃಥ್ವಿಯ ಜನರು ಸಂಕಷ್ಟಕ್ಕೊಳಗಾಗಿದ್ದನ್ನು ಹಾಗೂ ಅವರನ್ನು ರಕ್ಷಿಸುವವರು ಯಾರೂ ಇಲ್ಲವೆಂದು ವಿಷ್ಣುವಿಗೆ ತಿಳಿದಾಗ ವಿಷ್ಣು ಭೂಮಿಯ ಮೇಲೆ ಮತ್ತೊಮ್ಮೆ ಅವತಾರವನ್ನೆತ್ತಲು ನಿರ್ಧರಿಸಿದ್ದ. ಅಲ್ಲದೆ ಈ ಬಾರಿ ಪೃಥ್ವಿಯ ಜನರಿಗೆ ಮಾರ್ಗದರ್ಶಕನಾಗಲು ಶಾಶ್ವತವಾಗಿ ಇಲ್ಲೇ ಉಳಿಯಲು ಕೂಡ ನಿರ್ಧರಿಸಿದ್ದ. ಕೃತಯುಗದಲ್ಲಿ ಮತ್ಸ್ಯ ಹಾಗೂ ನರಸಿಂಹ ಅವತಾರವನ್ನೆತ್ತಿದ್ದ ವಿಷ್ಣು ತಾನು ಭೂಮಿಯ ಮೇಲಿನ ಕೆಲಸದ ಮುಗಿಸಿದ ತತ್ಕ್ಷಣ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದ. ಆದರೆ ತ್ರೇತಾಯುಗದ ಪ್ರಾರಂಭದ ನಂತರ ಆತ ನಮ್ಮಂತೆಯೇ ಅವತಾರ ತಳೆದು ನಮ್ಮೊಡನೆಯೇ ಇದ್ದು ಕಾಲಕ್ಕೆ ತಕ್ಕಂತೆ ಮಾರ್ಗದರ್ಶನ ಮಾಡಬೇಕೆಂದು ನಿರ್ಧರಿಸಿದ್ದ. ಪರಶುರಾಮ, ಕೋದಂಡರಾಮ ಮತ್ತು ಕೃಷ್ಣ ಇವು ಇಂಥ ಅವತಾರಗಳೇ. ವಿಷ್ಣು ಈ 3 ಅವತಾರಗಳಲ್ಲಿ ನಮ್ಮೊಡನೆ ನಮ್ಮಂತೆಯೇ ಇದ್ದು ನಮ್ಮನ್ನು ದುಷ್ಟರಿಂದ ರಕ್ಷಿಸಿದ್ದ. ರೇಣುಕಾದೇವಿ ಇಕ್ಷ್ವಾಕುವಂಶದ ರೇಣುವಿನ ಮಗಳು. ಈಕೆ ಕಟ್ಟುನಿಟ್ಟಿನ ಶಿಸ್ತಿಗೆ ಹೆಸರಾದ ಜಮದಗ್ನಿ ಋಷಿಯನ್ನು ಮದುವೆಯಾದಳು. ವಿಷ್ಣು ಇವರ ಕೊನೆಯ ಮಗನಾಗಿ ಹುಟ್ಟಿದ. ಈತ ತುಂಬ ಕಟ್ಟುಮಸ್ತಾಗಿ ಬಲು ಸುಂದರನಾಗಿದ್ದ ಕಾರಣ ಈತನಿಗೆ ತಂದೆ ತಾಯಿಗಳು ರಾಮ ಎಂದು ನಾಮಕರಣ ಮಾಡಿದ್ದರು. ಸ್ವತಃ ಜಮದಗ್ನಿಯೇ ಈತನಿಗೆ ಉತ್ತಮ ನಡತೆ, ವಿದ್ಯೆ, ಸಂಸ್ಕೃತಿಯವೆಲ್ಲವನ್ನೂ ಕಲಿಸಿಕೊಟ್ಟ. ರಾಮ ತಂದೆಯಂತೆಯೇ ಶಿಸ್ತಿನ ಮಗನಾಗಿ ಬೆಳೆದ. ಈತ ತುಂಬ ಭಾವುಕ ಜೀವಿ. ಚಿಕ್ಕಂದಿನಿಂದಲೇ ತೊಂದರೆಯಲ್ಲಿರುವವರು ಜನರನ್ನು ಕಂಡರೆ ಮರುಗುತ್ತಿದ್ದ. ಬಡ ಹಾಗೂ ಕೆಳವರ್ಗದ ಜನರೊಡನೆ ಅಸಭ್ಯವಾಗಿ ವರ್ತಿಸುವುದನ್ನು ಕಂಡರೆ ಸಹಿಸುತ್ತಿರಲಿಲ್ಲ. ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡಲು ಎಂತಹ ಪರಿಸ್ಥಿತಿಯಲ್ಲೂ ಮುಂದಾಗುತ್ತಿದ್ದ. ತಂದೆ ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದ. ಯಾರೇ ತಪ್ಪು ಮಾಡಲಿ ತಿಳಿಸಿ ಹೇಳಿ ತಿದ್ದುವಷ್ಟು ಬುದ್ಧಿವಂತನಾಗಿದ್ದ. ಪರಶುರಾಮ ತನ್ನ ತಾಯಿ ಮತ್ತು ಸಹೋದರನನ್ನು ಕೊಂದದ್ದು. ಒಮ್ಮೆ ಪರಶುರಾಮನ ತಂದೆ ಜಮದಗ್ನಿ ತನ್ನ ಹೆಂಡತಿ ರೇಣುಕಾದೇವಿಯ ಮೇಲೆ ಅಸಾಧ್ಯ ಕೋಪ ಬಂದಿತು. ತನ್ನ ಮಕ್ಕಳಿಗೆ ಆಕೆಯ ರುಂಡವನ್ನು ಕತ್ತರಿಸಿಬಿಡುವಂತೆ ಹೇಳಿದ. ಯಾವ ಮಕ್ಕಳು ತಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸಲಿಲ್ಲ. ಆದರೆ ರಾಮ ತಂದೆಯ ಆಜ್ಞೆಯನ್ನು ಪಾಲಿಸಿದ್ದ. ತನ್ನ ತಂದೆ ಜಮದಗ್ನಿಯ ಆಜ್ಞೆಯಂತೆ ತಂದೆಯ ಆಜ್ಞೆಯನ್ನು ಪಾಲಿಸದ ಸಹೋದರರು ಸೇರಿದಂತೆ ತಾಯಿ ರೇಣುಕಾದೇವಿಯ ತಲೆಯನ್ನು ಕತ್ತರಿಸಿದ್ದ. ಜಮದಗ್ನಿ ತನ್ನ ಅಗ್ನಪಾಲಕ ಮಗನ ಮೇಲೆ
ಸಂತೋಷಗೊಂಡು ಹೇಳಿದ, ನೀನು ಪಾಲಕರ ಆಜ್ಞೆಯನ್ನು ಪಾಲಿಸಿದ್ದು ತುಂಬ ದೂರ ಹಾಗೂ ಸಮಯದವರೆಗೂ ಪ್ರತ್ಯರ್ಥವಾಗಿರಲಿ. ಸಾಮಾನ್ಯರಾದಾಗ ಕೆಲಸವನ್ನು ನೀನು ಮಾಡಿರುವೆ. ನಿನಗೇನು ಬೇಕು ಅದನ್ನು ಕೇಳು, ಹಿಂಜರಿಯಬೇಡ, ಸಂತೋಷದಿಂದ ಕೊಡುವೆ. ಪರಶುರಾಮ ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ. ಆ ಕ್ಷಣವೇ ಕೇಳಿದ, ಖಂಡಿತವಾಗಿಯೂ ನಿಮಗೆ ವರ ಕೊಡುವ ಮನಸ್ಸಿದ್ದರೆ ನನ್ನ ತಾಯಿ ಮತ್ತು ಸಹೋದರರಿಗೆ ಮರುಜೀವವನ್ನು ಕೊಡಿ. ತಾಯಿ ಮತ್ತು ಸಹೋದರರ ಕುರಿತಿದ್ದ ಪರಶುರಾಮನ ಪ್ರೇಮವನ್ನು ಕಂಡ ಜಮದಗ್ನಿಗೆ ತುಂಬ ಸಂತೋಷವಾಯಿತು. ಆತ ಪರಶುರಾಮನಿಗೆ ಮತ್ತಷ್ಟು ಏನನ್ನಾದರೂ ಕೇಳುವಂತೆ ಹೇಳಿದ. ಆಗ ಪರಶುರಾಮ ಕೇಳಿದ, ತಂದೆಯೇ, ನನ್ನ ತಾಯಿ ಮತ್ತು ಸಹೋದರನನ್ನು ಕ್ಷಮಿಸಿಬಿಡು. ಹಿಂದೇನು ನಡೆಯಿತೆಂದು ಅವರಿಗೆ ನೆನಪಾಗದಂತೆ ವರ ಕೊಡು. ಜಮದಗ್ನಿಗೆ ಮತ್ತಷ್ಟು ಸಂತೋಷಗೊಂಡು ತಥಾಸ್ತು ಎಂದ. ಪರಶುರಾಮನಿಗೆ ವರ ನೀಡಿದ್ದ ತಕ್ಷಣವೇ ಮೃತರಾದವರೆಲ್ಲ ಏನೂ ನಡೆಯದೇ ಇಲ್ಲವೆಂಬಂತೆ ನಿದ್ರೆಯಿಂದ ಎದ್ದವರಂತೆ ಎದ್ದು ಕುಳಿತರು. ನಂತರ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಮೊಟ್ಟಮೊದಲು ರಾಮನ ಅವತಾರದಲ್ಲಿದ್ದ ವಿಷ್ಣು. ಈತ ತಂದೆಯ ಆಜ್ಞಾಪಾಲಕ ಪುತ್ರನಾದ. ಈತನ ವಿಧೇಯತೆಯು ಪ್ರಖ್ಯಾತ. ಅಷ್ಟಗಳಲ್ಲಿ ವಿಷ್ಣು ತನ್ನ ಕೋದಂಡ ರಾಮ ಅವತಾರದಲ್ಲಿ ಮತ್ತೊಮ್ಮೆ ತಂದೆ ಮಕ್ಕಳ ಈ ಸಂಸ್ಕೃತಿಯ ಕುರಿತು ಅತ್ಯಂತ ನಾಟಕೀಯ ರೀತಿಯಲ್ಲಿ ಜಗತ್ತಿಗೆ ತಿಳಿಯುವಂತೆ ಮಾಡಿದ್ದ. ಪರಶುರಾಮ ಜಗತ್ತನ್ನು ದುಷ್ಟರಿಂದ ರಕ್ಷಿಸಿದ್ದಕ್ಕೆ ಹೆಚ್ಚು ಪ್ರಖ್ಯಾತನಾದ. ಕರ್ತವ್ಯ ವೀರ್ಯರ್ಜುನ ದುಷ್ಟತನ. ಆ ಸಮಯ ಕ್ಷತ್ರಿಯರು ಜಗತ್ತಿನ ನಾನಾ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಾ ಸುಖ ವೈಭೋಗದ ಜೀವನದೊಂದಿಗೆ ದಬ್ಬಾಳಿಕೆ ನಡೆಸಿಕೊಂಡಿದ್ದರು. ಕೃತವೀರ್ಯ ಐಹಯ ವಂಶದ ಮುಖ್ಯಸ್ಥ. ಈತನ ಮಗ ಕರ್ತವ್ಯ ವೀರಾರ್ಜುನ. ಜಗತ್ತಿನಲ್ಲಿಯೇ ಇವರು ಅತ್ಯಂತ ಪ್ರಬಲ ಹಾಗೂ ಬಲಶಾಲಿ ರಾಜರಾಗಿದ್ದರು. ಕರ್ತವ್ಯ ವೀರಾರ್ಜುನ ದತ್ತಾತ್ರೇಯ ಭಗವಂತನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಮೆಚ್ಚಿಸಿ ತನ್ನ ಶರೀರಕ್ಕೆ ಸಹಸ್ರ ಕೈಗಳನ್ನು ಹಾಗೂ ವೈಜಯಂತಿಯ ಮಾಲೆಯನ್ನು ವರವಾಗಿ ಪಡೆದ. ಈತನಷ್ಟು ಬಲಶಾಲಿಯಾಗಿದ್ದನೆಂದರೆ ಒಮ್ಮೆ ರಾವಣ ನರ್ಮದಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಆತನನ್ನು ಬಂಧಿಸಿ ಸೆರೆಮನೆಗೆ ತಳ್ಳಿದ. ಈತ ತನ್ನ ಸಹಸ್ರ ಕೈಗಳಿಂದ ನದಿಗಳ ಹರಿವನ್ನೇ ಬದಲಾಯಿಸುವಷ್ಟು ಶಕ್ತನಾಗಿದ್ದ. ಈತನಂತೆಯೇ ದೇವರಿಂದ ವರ ಪಡೆದ ಹಲವಾರು ಕ್ಷತ್ರಿಯ ರಾಜರು ಅಲ್ಲಲ್ಲಿ ರಾಜ್ಯವಾಳಿಕೊಂಡಿದ್ದರು. ಅವರೆಲ್ಲ ತಾವು ಪಡೆದ ವರಗಳಿಂದ ಪ್ರಜೆಗಳ ಕಲ್ಯಾಣ ಮಾಡದೆ ಪ್ರಜೆಗಳಿಗೆ ಹಿಂಸೆ ನೀಡುತ್ತಾ ರಾಜ್ಯದ ವೈಭೋಗವನ್ನು ಅನುಭವಿಸಿಕೊಂಡಿದ್ದರು. ಕರ್ತವ್ಯ ವೀರಾರ್ಜುನ ತನ್ನ ಸಾಮ್ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿರುವಾಗ ಒಮ್ಮೆ ಮಹರ್ಷಿ ಜಮದಗ್ನಿಗಳ ಆಶ್ರಮಕ್ಕೆ ಬಂದ. ಅವರು ಅತಿಥಿಯಾಗಿ ವಿಶ್ರಾಂತಿ ಪಡೆದ ತನ್ನೊಡನಿದ್ದ ದೊಡ್ಡ ರಾಜ ಪರಿವಾರದೊಂದಿಗೆ ಮುನಿಗಳ ಆಶ್ರಮಕ್ಕೆ ಬಂದು ಅವರಿಗೆ ಅನ್ಯಥಾ ತೊಂದರೆ ಕೊಡುವ ಇಷ್ಟವೇನೂ ಇರಲಿಲ್ಲ. ಕರ್ತವ್ಯ ವೀರಾರ್ಜುನನಿಗೆ ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಅವನಿಗೂ ಸೇರಿದಂತೆ ಅವನೊಡನೆ ಬಂದಿದ್ದ ನೂರಾರು ಹಿಂಬಾಲಕರಿಗೆ ಜಮದಗ್ನಿ ಮಹರ್ಷಿಗಳು ಒಂದಕ್ಕೂ ಕಮ್ಮಿಯಾಗದಂತೆ ರಾಜಾತಿಥ್ಯ ನೀಡಿ ಸತ್ಕರಿಸಿದ್ದರು. ರಾಜನ ಪರಿವಾರ ಆಶ್ರಮದಲ್ಲಿರುವವರಿಗೂ ಉತ್ತಮ ಭಕ್ಷ್ಯ ಪಾನೀಯಗಳಿಂದ ಅವರಿಗೆ ಸತ್ಕಾರ ದೊರೆಯಿತು. ಕಾಮಧೇನು ಜಮದಗ್ನಿಗೆ ಮಹರ್ಷಿಗಳ ಆಶ್ರಮದಲ್ಲಿರುವ ವಿಷಯ ತಿಳಿದ ರಾಜ ಕರ್ತವ್ಯ ವೀರಾರ್ಜುನನಿಗೆ ತುಂಬ ಆಶ್ಚರ್ಯವಾಯಿತು. ಕಾಮಧೇನು ಸಾಮಾನ್ಯ ಹಸುವೇನೂ ಆಗಿರಲಿಲ್ಲ. ಬೇಡದನ್ನೆಲ್ಲ ಕೊಡುವ ಪವಿತ್ರ ಹಸುವಾಗಿದ್ದಿತು. ಸಮುದ್ರ ಮಥನದ ಸಮಯ ಕ್ಷೀರಸಾಗರದಿಂದ ಹೊರಬಂದಿತ್ತು. ವಂಶ ಪಾರಂಪರ್ಯವಾಗಿ ಕಾಮಧೇನುವಿಗೆ ಜಮದಗ್ನಿ ಮಹರ್ಷಿಗಳು ಆಶ್ರಮದಲ್ಲಿತ್ತು. ರಾಜನಿಗೆ ಕಾಮಧೇನುವನ್ನು ಪಡೆಯುವ ಆಸೆಯಾಯಿತು. ಆತ ಜಮದಗ್ನಿಗೆ ಆದೇಶ ನೀಡುತ್ತಾ ಹೇಳಿದ, ನೀವು ನನ್ನ ಪರಿವಾರಕ್ಕೆಲ್ಲ ಉತ್ಕೃಷ್ಟ ಆಹಾರ ಪಾನೀಯ ನೀಡಿ ಸತ್ಕರಿಸಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ನಿಮಗೆ ಸ್ವಲ್ಪ ಭೂಮಿ ಹಾಗೂ ದಾನವನ್ನು ಕೊಡುತ್ತೇನೆ. ಆದರೆ ಈ ಹಸುವನ್ನು ನನ್ನೊಡನೆ ಒಯ್ಯುತ್ತೇನೆ. ಇಂತಹ ಅಸಾಮಾನ್ಯವಾದ ಹಸು ಮಹಾರಾಜನ ಹತ್ತಿರವಿದ್ದರೆ ಉತ್ತಮ. ಇದು ನನಗೆ ತುಂಬ ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಇದನ್ನು ನನಗೆ ಕೊಟ್ಟು ಬಿಡಿ. ಭಗವಂತನ ಪೂಜೆ ಹಾಗೂ ಅತಿಥಿ ಸತ್ಕಾರದಂತಹ ಪವಿತ್ರ ಹಾಗೂ ಉದಾರ ಕಾರ್ಯಗಳಿಗೆ ಮಾತ್ರ ಜಮದಗ್ನಿ ಕಾಮಧೇನುವನ್ನು ಉಪಯೋಗಿಸುತ್ತಿದ್ದರು. ಕರ್ತವ್ಯ ವೀರಾರ್ಜುನನ ಕೈಗೆ ಇದೇನಾದರೂ ಸಿಕ್ಕರೆ ಅವನು ಖಂಡಿತವಾಗಿಯೂ ಇದನ್ನು ತನ್ನ ಸ್ವಾರ್ಥಕ್ಕೆ ಹಾಗೂ ವಿನಾಶಕ್ಕೆ ಬಳಸುತ್ತಾನೆಂದು ಯೋಚಿಸಿ ಜಮದಗ್ನಿ ಕಾಮಧೇನುವನ್ನು ಅವನಿಗೆ ಕೊಡಲು ನಿರಾಕರಿಸಿದ್ದರು. ಇದರಿಂದ ಕರ್ತವ್ಯ ವೀರಾರ್ಜುನನಿಗೆ ತುಂಬ ಕೋಪ ಬಂತು. ಅವನು ಮಹರ್ಷಿಗಳ ಅನುಮತಿ ಇಲ್ಲದೆ ಕಾಮಧೇನುವನ್ನು ತನ್ನ ರಾಜಧಾನಿ ಮಹಿಷ್ಮತಿಗೆ ಎತ್ತುಕೊಂಡು ಹೋದ. ಪರಶುರಾಮ ಕ್ರೋಧ.
ಆಶ್ರಮದಿಂದ ಹೊರಗೆ ಹೋಗಿದ್ದ ಪರಶುರಾಮ ಹಿಂತಿರುಗಿ ಬಂದಾಗ ಕಾರ್ಯವೀರಾರ್ಜುನನು ದುರಾಸೆಯ ಕೃತ್ಯ ಕುರಿತು ತಿಳಿದು ಬಂತು. ರಾಮ ತನ್ನ ಕ್ರೋಧಕ್ಕೆ ಜಗತ್ ಪ್ರಸಿದ್ಧನಾದವನು ಕ್ರೋಧಗೊಂಡು ಕೈಯಲ್ಲಿ ಪರಶುರಾಮ ಕೊಡಲಿಯನ್ನು ಎತ್ತಿಕೊಂಡೇ ಬಿಟ್ಟ. ಪರಶುರಾಮ ಎಂಬ ಅನ್ವರ್ಥನಾಮ ಪಡೆದುಕೊಂಡು ಪರಶುರಾಮ ಏಕಾಂಗಿಯಾಗಿ ಹೋಗಿ ರಾಜನ ಸೈನ್ಯವನ್ನು ಎದುರಿಸಿದ್ದ. ಪರಶುರಾಮನ ರೌದ್ರಾವತಾರಕ್ಕೆ ಹೆದರಿ ಸೈನ್ಯ ರಾಜನನ್ನು ಬಿಟ್ಟು ಓಡಿ ಹೋಯಿತು. ಹಲವಾರು ಹತರಾಗಿ ನೆಲಕ್ಕುರುಳಿದ್ದರು. ಜೀವನದಲ್ಲಿ ಎಂದೆಂದೂ ಹೆದರದಿರದ ಹಾಗೂ ಸೋಲಿನ ರುಚಿ ಕಂಡಿರದ ಸಹಸ್ರ ಅಸ್ತ್ರಗಳನ್ನು ಮೈಮೇಲೆ ಹೊತ್ತು ಕರ್ತವೀರಾರ್ಜುನ ಯುದ್ಧಕ್ಕೆ ಸನ್ನದ್ಧನಾಗಿ ಪರಶುರಾಮನ ಎದುರಿಗೆ ಬಂದ. ಮಹರ್ಷಿ ಜಮದಗ್ನಿ ಹಾಗೂ ಪರಶುರಾಮನ ಅವನು ಕೇವಲ ಉಪದೇಶ ಹೇಳುವ ಬ್ರಾಹ್ಮಣರೆಂದು ತಿಳಿದುಕೊಂಡಿದ್ದ. ಆದರೆ ಪರಶುರಾಮ ತನ್ನ ಸೈನ್ಯವನ್ನು ಕೊಡಲಿಯಿಂದ ಕತ್ತರಿಸುತ್ತಿರುವುದನ್ನು ನೋಡಿ ಭಯದಿಂದ ತತ್ತರಿಸಿ ಹೋದ. ಆದರೂ ತತ್ಕ್ಷಣವೇ ಸುಧಾರಿಸಿಕೊಂಡು ತನ್ನ ಸಹಸ್ರ ಕೈಗಳಿಂದ ಸಹಸ್ರ ಅಸ್ತ್ರಗಳನ್ನು ಹೀರಿದು ಪರಶುರಾಮನೊಡನೆ ಯುದ್ಧಕ್ಕೆ ಬಂದ. ಪರಶುರಾಮ ಅವನ ಸೈನಿಕರನ್ನು ಕತ್ತರಿಸಿದ್ದಂತೆ ಕೊಡಲಿಯಿಂದ ಕರ್ತವೀರಾರ್ಜುನನ್ನು ಒಂದೊಂದೇ ಕೈಗಳನ್ನು ಕತ್ತರಿಸಿ ಹಾಕಿ ತೊಡಗಿದ್ದ. ಕೊನೆಗೆ ಕರ್ತವೀರಾರ್ಜುನನಿಗೆ ಹುಟ್ಟಿನಿಂದ ಬಂದಿದ್ದ 2 ಕೈಗಳು ಮಾತ್ರ ಉಳಿದವು. ಆಗ ಪರಶುರಾಮ ಅವನನ್ನು ಕುರಿತು ಹೀಗೆ ಹೇಳಿದ: ಶಾಂತಿ ಇರಲಿ ಅಥವಾ ಯುದ್ಧವಿರಲಿ, ನಿಜವಾದ ಶಕ್ತಿ ಸತ್ಯ ಬ್ರಾಹ್ಮಣದಲ್ಲೇ ಇರುತ್ತದೆ. ನಂತರ ಕರ್ತವೀರಾರ್ಜುನನ್ನು ಕೊಡಲಿಯಿಂದ ಕತ್ತರಿಸಿ ಕೊಂದು ಕಾಮದೇವಿನೊಂದಿಗೆ ಆಶ್ರಮಕ್ಕೆ ಹಿಂತಿರುಗಿ ಬಂದ. ಪರಶುರಾಮ ಹೀಗೆ ಮಾಡಿದ ಜಮದಗ್ನಿಗೆ ಸಂತೋಷವಾಗಲಿಲ್ಲ. ಬ್ರಾಹ್ಮಣನಾಗಿ ಇಷ್ಟು ಕ್ರೂರಿಯಾಗಿ ಸಹನೆ ಕಳೆದುಕೊಂಡು ವರ್ತಿಸಬಾರದಿತ್ತು ಎಂದು ಪರಶುರಾಮನಿಗೆ ಹೇಳಿದ. ಪಾಪ ಕಳೆದುಕೊಂಡ ಪ್ರಾಯಶ್ಚಿತ್ತ ಪಡಲು 1 ವರ್ಷದವರೆಗೆ ತೀರ್ಥಯಾತ್ರೆಗೆ ಹೋಗಲು ಸೂಚಿಸಿದ್ದ. ತಕ್ಷಣವೇ ತಂದೆಯ ಸೂಚನೆಯಂತೆ ಪರಶುರಾಮ ತೀರ್ಥಯಾತ್ರೆಗೆ ಹೊರಟು ಹೋದ. ಈತ ದೇಶವೆಲ್ಲ ಅಲೆದಾಡಿದ. ಅಲ್ಲಿನ ಜನರ ಪರಿಸ್ಥಿತಿ ಹಾಗೂ ಅವರನ್ನಾಳುತ್ತಿದ್ದ ರಾಜರ ಕುರಿತು ಅಭ್ಯಸಿಸಿದ. ಈತ ಹಲವಾರು ವಿಷಯಗಳನ್ನು ಕಲಿತ. ಪೃಥ್ವಿಯ ಜನರೆಲ್ಲರ ಸಂಸ್ಕೃತಿ ಒಂದೇ ಆಗಿರಬೇಕು ಮತ್ತು ಸಕಲರು ಸುಖದಿಂದ ಜೀವಿಸುವುದು ಕಲಿಯಬೇಕೆಂಬುದು ಉಪದೇಶ ನೀಡಿದ. ಜಮದಗ್ನಿಯ ಹತ್ಯೆ. ಕರ್ತವೀರಾರ್ಜುನನ ಹತನಾದ ವಿಷಯ ಅವನ 10,000 ಮಕ್ಕಳಿಗೆ ಗೊತ್ತಾಯಿತು. ತಮ್ಮ ತಂದೆ ಮಾಡಿದ ಹೀನ ಅಪರಾಧದ ಕುರಿತು ಪಶ್ಚಾತ್ತಾಪ ಪಡುವುದು ಬಿಟ್ಟು ಕ್ಷಮೆ ಯಾಚಿಸುವುದು ಬಿಟ್ಟು ಸೇಡು ತೀರಿಸಿಕೊಳ್ಳಲು ಪರಶುರಾಮನನ್ನು ಕೊಲ್ಲಲು ಬಂದರು. ಅವರೆಲ್ಲರೂ ಜಮದಗ್ನಿ ಆಶ್ರಮಕ್ಕೆ ಬಂದಾಗ ಜಮದಗ್ನಿ ಧ್ಯಾನದಲ್ಲಿದ್ದರು. ಪರಶುರಾಮ ಆಶ್ರಮದಲ್ಲಿರಲಿಲ್ಲ. ಕ್ರೋಧದಲ್ಲಿ ಕುರುಡರಾದ ರಾಜನ ಮಕ್ಕಳು ನೈತಿಕತೆಯನ್ನು ಮರೆತು ಯಾವುದೇ ತಪ್ಪು ಮಾಡದ ಹಾಗೂ ಧ್ಯಾನದಲ್ಲಿದ್ದ ಜಮದಗ್ನಿ ಮಹರ್ಷಿಯನ್ನು ಹತ್ಯೆಗೈದು ತಮ್ಮ ರಾಜನಿಗೆ ಹಿಂತಿರುಗಿ ಹೋದರು. ಪರಶುರಾಮನ ಪ್ರತಿಜ್ಞೆ. ಪರಶುರಾಮ ತನ್ನ ತಂದೆಯ ಸಾವಿನ ಕುರಿತು ಚಿಂತಿಸಿದ್ದ. ತೀರ್ಥಯಾತ್ರೆಗೆ ಹೋದಾಗ ಅಲ್ಲಲ್ಲಿ ರಾಜ ವಾಳಿಕೊಂಡಿದ್ದ ಕ್ಷತ್ರಿಯರಲ್ಲಿ ಒಳ್ಳೆಯ ಗುಣಗಳೇ ಕಂಡುಬರಲಿಲ್ಲ. ಈತನಿಗೆ ಎಲ್ಲಿ ನೋಡಿದರೂ ದುರಾಸೆ, ಅಹಂಕಾರ, ಕಾಮ, ಕ್ರೋಧ, ಜಿಪುಣತನ ಹಾಗೂ ಈರ್ಷ್ಯೆ ಇಂಥವೇ ಗುಣಗಳುಳ್ಳ ಕ್ಷತ್ರಿಯರೇ ಕಂಡುಬಂದರು. ಈಗಂತೂ ಕ್ಷತ್ರಿಯರು ಹೇಳಿಗಳಂತೆ ಹಾಗೂ ಅನೈತಿಕವಾಗಿ ಈತನ ತಂದೆಯನ್ನೇ ಹತ್ಯೆಗೈದಿದ್ದರು. ಈಗ ಕ್ಷತ್ರಿಯರಿಗೆ ಶಿಕ್ಷೆ ನೀಡಿ ಪಾಠ ಕಲಿಸಿ ಜಗತ್ತಿನಲ್ಲಿ ಪ್ರಜೆಗಳು ಶಾಂತರಾಗಿ ಸಹಜ ಜೀವನ ನಡೆಸುವಂತೆ ಮಾಡುವ ಸಮಯ ಬಂದಿದೆ ಎಂದು ಯೋಚಿಸಿದ್ದ ಪರಶುರಾಮ ತಾನು ಈಗೇನು ಮಾಡಬೇಕೆಂಬುದರ ಕುರಿತು ಯೋಚನೆ ತಯಾರಿಸಿದ್ದ. ಮೊಟ್ಟಮೊದಲಿಗೆ ಮಹಿಷಿತಿಗೆ ಬಂದ ಪಶ್ಚಾತ್ತಾಪ ಪಡೆದ ಹಾಗೂ ಕ್ರೂರಿಗಳಾದ ಕರ್ತವೀರಾರ್ಜುನನ ಮಕ್ಕಳನ್ನೆಲ್ಲ ಕೊಂದ. ಆತನ 10,000 ಮಕ್ಕಳಲ್ಲಿ 5 ಜನ ಮಾತ್ರ ಈತನ ಕೊಡಲಿನಿಂದ ತಪ್ಪಿಸಿಕೊಂಡು ಜೀವಸಹಿತ ಉಳಿದುಕೊಂಡರು. ತನ್ನ ಕೊಡಲಿಯೊಡನೆ ಭೂಮಿಯನ್ನು 20 ಸಾಲ ಪ್ರದಕ್ಷಿಣೆ ಹಾಕಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ. ಯಾರು ಮಾಡದಂತಹ ದೊಡ್ಡ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಿದ್ದ. ಜಗತ್ತಿನ ಮೂಲೆ ಮೂಲೆ ಹುಡುಕಿ ದುಷ್ಟರ ರಾಜರನ್ನೆಲ್ಲ ಕೊಂದ. ಯಾವ ನಾಗರಿಕರ ರಾಜನೂ ಕೂಡ ಭೂಮಿಯ ಮೇಲೆ ಉಳಿಯ ಕೊಡಬೇಕೆಂದು ಉದ್ದೇಶದಿಂದ ಈತನ ಭೂಮಿಯನ್ನು 20 ಬಾರಿ ಸುತ್ತಿದ. ಮತ್ತೊಮ್ಮೆ ಭೂಮಿಯ ಮೇಲೆ ಶಾಂತಿ ನೆಲೆಸಿತು. ಪ್ರಜೆಗಳು ಸಮಾಧಾನ ನಿಟ್ಟುಸಿರುಟ್ಟರು. ಎಲ್ಲವೂ ಶಾಂತವಾದ ನಂತರ ಪರಶುರಾಮ ಕುರುಕ್ಷೇತ್ರಕ್ಕೆ ಬಂದು ಶಮಂತಕ ಮತ್ತು ಪಂಚಕದಲ್ಲಿ 5 ಕೊಳಗಳನ್ನು ನಿರ್ಮಿಸಿ ಸಂಹರಿಸಲ್ಪಟ್ಟ ಕ್ಷತ್ರಿಯರ ರಕ್ತದಿಂದ ತನ್ನ ತಂದೆಯ ಶ್ರಾದ್ದ ಮಾಡಿದ್ದ.
ಜಮದಗ್ನಿಗೆ ಸಪ್ತ ಋಷಿಗಳ ಗುಂಪಿನಲ್ಲಿ ಸರಿಯಾದ ಸ್ಥಾನ ಪ್ರಾಪ್ತಿಯಾಯಿತು. ಪರಶುರಾಮ ತನ್ನ ಶಿಕ್ಷೆ ಕಾರ್ಯದಲ್ಲಿ ತೊಡಗಿದ್ದಾಗ ಒಬ್ಬ ಮುಗ್ಧ ಜೀವಿಯನ್ನು ಹತ್ಯೆಗೈಯಲಿಲ್ಲ. ತಪಸ್ಥಿತರು ಯಾರೆಂದು ನ್ಯಾಯವಾಗಿ ನಿರ್ಧರಿಸಿ ಅವರು ಸಂಹಾರ ಮಾಡಿದ್ದ. ಇತ್ತ ಜಗತ್ತಿನ ಅಘೋಷಿತ ಚಕ್ರವರ್ತಿಯಂತಾದರು. ರಾಜ್ಯದ ದಾಹಕ್ಕಾಗಿ ಶಿಕ್ಷೆ ಕಾರ್ಯ ಕೈಗೊಂಡಿರಲಿಲ್ಲ. ಭೂಮಿ ಸಂಪತ್ತು ಎಲ್ಲವನ್ನೂ ಸಪತ್ರರಿಗೆ ದಾನ ಮಾಡಿದ. ಜಗತ್ತಿನ ಚಕ್ರವರ್ತಿಯಾಗುವ ಅವಕಾಶವಿದ್ದರೂ ಅದಕ್ಕಾಗಿ ಆಸೆ ಪಡಲಿಲ್ಲ. ಪರಶುರಾಮ ಒಬ್ಬ ಧಾರ್ಮಿಕ ಮನುಷ್ಯ. ಪರಿಸ್ಥಿತಿಯ ಕೈವಶವಾಗಿ ಕ್ರಾಂತಿಕಾರಿಯಾದ. ತನ್ನ ಉದ್ದೇಶ ಪರಿಪೂರ್ಣವಾದ ನಂತರ ನಿಜವಾದ ಕ್ರಾಂತಿಕಾರಿಯಂತೆ ಯುದ್ಧ ಭೂಮಿಯಿಂದ ಹಿಂದೆ ಸರಿದುಬಿಟ್ಟ. ಬ್ರಾಹ್ಮಣರ ನಿಜವಾದ ಮಾರ್ಗ ಮತ್ತು ಉದ್ದೇಶ ಯಾವುದೆಂಬುದನ್ನು ತೋರಿಸಿದ. ಈತನಿಗೆ ತನ್ನ ಕ್ರೋಧವನ್ನು ನಿವಾರಿಸಿಕೊಂಡು ಮನಸ್ಸಿನ ನಿರ್ಮಲತೆಯನ್ನು ಹೊಂದಬೇಕಾಗಿತ್ತು. ಆದ್ದರಿಂದ ಸರಸ್ವತಿ ನದಿಗೆ ಹತ್ತಿರವಿದ್ದ ಮಹೇಂದ್ರ ಪರ್ವತದತ್ತ ಬಂದ. ಅಲ್ಲುಂದುಕೊಂಡೇ ವೇದಗಳನ್ನು ಅಭಿವೃದ್ಧಿಪಡಿಸುತ್ತಾ ಅವುಗಳನ್ನು ಹೇಗೆ ಆಚರಣೆಯಲ್ಲಿ ತರಬೇಕೆಂಬುದನ್ನು ತಿಳಿಸಿದ್ದ. ರಾಜ ಆಡಳಿತ ಹೇಗೆ ಮಾಡಬೇಕು ಮತ್ತು ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಹೇಗೆ ಕೊಂಡೊಯ್ಯಬೇಕು ಎಂಬುದನ್ನು ತಿಳಿಸಿದ್ದ. ಆಗಾಮಿ ಮನ್ವಂತರದಲ್ಲಿ ಮನುವಾದ. ಜಗತ್ತಿನಲ್ಲಿರುವ 7 ಜನ ಅಜಾರಾಮರಲ್ಲಿ ಈತನೂ ಒಬ್ಬ ಎಂಬ ತಿಳಿಯಲಾಗದಿದ್ದು, ಪರಶುರಾಮ ಇನ್ನು ಮಹೇಂದ್ರ ಪರ್ವತದಲ್ಲಿ ಜೀವಿಸುತ್ತಾನೆಂಬುದು ಪ್ರತೀತಿ ಇದೆ. ಇಬ್ಬರು ಮಹಾರಾಮರು ಭೇಟಿಯಾದರು. ತ್ರೇತಾಯುಗದ 2ನೆಯ ಪದದ ಅರ್ಧದಲ್ಲಿ ಪ್ರವೇಶಿಸಿದಾಗ ವಿಷ್ಣು ಕೋದಂಡರಾಮನಾಗಿ ಅವತಾರವನ್ನೆತ್ತಿದ್ದ. ಶ್ರೀರಾಮ ಕ್ಷತ್ರಿಯನಾದ್ದರಿಂದ ಈತನನ್ನು ಪರೀಕ್ಷಿಸಲು ಪರಶುರಾಮ ಮಹೇಂದ್ರ ಪರ್ವತದಿಂದ ಕೆಳಗಿಳಿದು ಬಂದ. ಕೋದಂಡರಾಮನಿಗೆ ವಿಷ್ಣು ಎಂಬ ಬಿಲ್ಲನ್ನು ಕೊಟ್ಟು ಕೋದಂಡರಾಮ ಅದಕ್ಕೆ ಎದೆ ಬಿಗಿದಾಗ, ಈತ ಅಧಿಕಾರದಾಸೆ ಉಳ್ಳು ಕ್ಷತ್ರಿಯನಲ್ಲ, ಈತ ವಿಷ್ಣುವಿನ ನಿಜವಾದ ಅವತಾರ. ಈತ ಜಯ ವಿಜಯರ 2ನೆಯ ಜನ್ಮದ ಶಾಪ ಮುಕ್ತ ಮಾಡಲು ಬಂದವನೆಂದು ತಿಳಿದುಕೊಂಡ. ಹಿರಿಯ ರಾಮನಿಗೆ ಕ್ಷತ್ರಿಯನ ಹಾಗೂ ರಾಜನ ಉತ್ತಮ ಕರ್ತವ್ಯ ಹಾಗೂ ಗುಣಗಳ ಕುರಿತು ಕೋದಂಡರಾಮನಿಗೆ ಉಪದೇಶ ನೀಡಿ ಹಿಂತಿರುಗಿ ಹೋದ. ಕೋದಂಡರಾಮ ರಘುವಂಶದವನೆಂಬುದು ಪರಶುರಾಮನಿಗೆ ತಿಳಿದಿತ್ತು. ಹಿಂದೆ ರಘುವಂಶದ ಪೂರ್ವಜರನ್ನು ಈತ ಸಂಹರಿಸಲು ಹೋದಾಗ ಆ ಪೂರ್ವಜರ ತಾಯಿ ಮಧ್ಯೆ ಪ್ರವೇಶಿಸಿ ಅವರನ್ನು ನುಳಿಸಿದ್ದಳು. ವಿಶ್ವಾಮಿತ್ರ ಮತ್ತು ಇನ್ನಿತರ ಮುನಿಗಳು ಯಾಗ ಮಾಡುವಾಗ ಅದಕ್ಕೆ ತಡೆಯೂಡಲು ಬಂದ ಅಸುರರನ್ನೆಲ್ಲ ಕೋದಂಡರಾಮ ಸಂಹರಿಸಿ ಯಾಗಿದ್ದಕ್ಕ ಅಡಚಣೆಯನ್ನು ನಿವಾರಿಸಿದ್ದ ವಿಷಯವು ಪರಶುರಾಮನಿಗೆ ಗೊತ್ತಾಯಿತು. ದಶರಥ ರಾಜನ ಮಗ ಕೋದಂಡರಾಮನೊಬ್ಬ ಉದಾರ ಕ್ಷತ್ರಿಯನೆಂಬ ಭರವಸೆ ಪರಶುರಾಮನಿಗುಂಟಾಯಿತು. ಈತ ಕೋದಂಡರಾಮನೊಡನೆ ಸ್ವತಃ ಮಾತನಾಡಿದ್ದಾಗ ಕೋದಂಡರಾಮ ವೇದಗಳ ಪ್ರಕಾರ ಚತುರ್ವರ್ಗಗಳು ಅನುಸರು ರಾಜ್ಯವಾಳಲು ಶಕ್ತನು ಹಾಗೂ ಉತ್ತಮನು ಎಂದುಕೊಂಡು ಆತನಿಗೆ ಶೋಭ ಕೋರಿದ. ಪರಶುರಾಮ ತನ್ನ ವಾಸ್ತವ ಸ್ಥಳಕ್ಕೆ ಹಿಂತಿರುಗಿದ್ದಾಗ ಜಗತ್ತಿನ 7 ಜನ ಅಜಾರಾಮರಲ್ಲಿ ಒಬ್ಬನಾದ ಈತ ಶಾಶ್ವತವಾಗಿ ನಿವೃತ್ತಿ ಹೊಂದ. ಕಾರಣ ಧರ್ಮಾಚರಣೆಯಲ್ಲಿ ಆಸಕ್ತಿಯುಳ್ಳವನಾಗಿ ದ್ವಾಪರಯುಗದಲ್ಲಿ ಕೂಡ ತನ್ನ ಅವತಾರವನ್ನು ತೋರಿಸುತ್ತಾನೆ. ಭೀಷ್ಮ ಪರಶುರಾಮನನ್ನು ನಿರಾಶೆಗೊಳಿಸಿದ್ದ. ಶ್ರೀರಾಮ ಭೇಟಿಯಾದ ನಂತರ ಪರಶುರಾಮ ಕ್ಷತ್ರಿಯರ ತನ್ನ ಹಿಂದಿನ ಜನ್ಮದ ಭಾವನೆ ತಾಳಿದ್ದ. ಕೌರವರ ಪಾಲಕನಾದ ಭೀಷ್ಮನಿಗೆ ಯುದ್ಧಕ್ಕೆ ವಿಜ್ಞಾನವನ್ನು ಬೋಧಿಸಿದ. ಭೀಷ್ಮ ತನ್ನ ಬಹಿರಂಗವಾಗಿ ವಿಷ್ಣುವಿನೊಂದಿಗೆ ವೈರವನ್ನು ಜೀವವನ್ನೇ ಮುಡಿಪಾಗಿಸಿ ಮಾಡಿ ವರ ಪಡೆಯಲು ಪರಶುರಾಮನಿಗೆ ತುಂಬಾ ಕಠಿಣ ತಪಸ್ಸಿನ. ಆದರೆ ಘಟನೆಯು ಬ್ರಹ್ಮನನ್ನು ಪರಶುರಾಮನಿಗೆ ತನ್ನ ಕ್ಷತ್ರಿಯ ತಪಸ್ಸಿನ ಶಕ್ತಿಗೆ ಜಗತ್ತು ನಡುಗತೊಡಗಿತು. ಅಸಂತೋಷವಾಗಿ ಪಾಂಡವ ಹಾಗೂ ಕೌರವರ ತಂದೆ ವಿಚಿತ್ರ ಕೈಗಳನ್ನಷ್ಟೇನೂ ಬಲಶಾಲಿಯಾದ ರಾಜನಾಗಿರಲಿಲ್ಲ. ಈತ ಮದುವೆಯಾಗಬೇಕೆಂದಾಗ ಈತನ ಪರವಾಗಿ ಭೀಷ್ಮ ಸ್ವಯಂ ಅದರತ್ತ ಗಮನವನ್ನು ಕೊಡದೆಯೇ ಕೇವಲ ಬ್ರಹ್ಮನನ್ನು ಬಿಟ್ಟು ಬೇರೆ ಧ್ಯಾನವನ್ನು ಮಾಡದೆ ತಪಸ್ಸು ಮಾಡಿದ್ದ. ಸಹೋದರಿಯನ್ನು ಈತನ ತಪಸ್ಸಿಗೆ ಮೆಚ್ಚಿದ ಸ್ವಯಂವರಕ್ಕೆ ಬಂದಿದ್ದ ತಡಮಾಡದೆ ಸ್ವಳರಾಜನ ಬಂದು ಕಠಿಣ ತಪಸ್ಸನ್ನು ಭೀಷ್ಮ ಈ ಮೂವರು ಸಹೋದರಿಯನ್ನು ಗೆದ್ದು ತರುವಾಗ ದಾರಿಯಲ್ಲಿ ಯಾವುದೇ ತಾನು
ಹೋಗಿ ಸರಳರಾಜನನ್ನು ಪ್ರೀತಿಸುವುದರದಾಗಿ ಭೀಷ್ಮನಿಗೆ ಹೇಳಿದಳು. ಬೇರೆ ಯಾವುದೇ ವರವನ್ನು ಹಿಂದಿರುಗಿ ತಾನು ಅದನ್ನು ಕೊಡುವುದಾಗಿ ಭೀಷ್ಮನಿಂದ ಈಕೆಯನ್ನು ಉಡುಗೊರೆಯಾಗಿ ಪಡೆಯುವುದು ಅವಮಾನವೆಂದು ಭಾವಿಸಿದ ಸರಳರಾಜ ಬ್ರಹ್ಮನನ್ನು ಅಂಬೆಯನ್ನು ತಿರಸ್ಕರಿಸಿದ. ನಿಸರ್ಗದ ನಿಯಮವನ್ನು ಮೀರಲು ಹೇಗೆ ಸಾಧ್ಯ ಎಂದು ಭೀಷ್ಮನ ಹತ್ತಿರ ಬಂದು ದೇವರು ಸೇರಿದಂತೆ ನಿರಾಶೆಯಾರಿಂದಲೂ ಹೇಳಿದ್ದಳು. ಪರಾಜಿತನಾಗಬಾರದು ಕೂಡ ಎಂದುಕೊಂಡು ಹಿರಣ್ಯಕಶಿಪು ಮದುವೆಯಾಗಲು ನಿರಾಕರಿಸಿದ. ಈಗ ಅಂಬೆಗೆ ಅತ್ತರೂ ಇಲ್ಲ, ಸೃಷ್ಟಿಕರ್ತ ಬ್ರಹ್ಮನನ್ನೆನ್ನುವಂತಾಗಿ ಎರಡು ಕಡೆಯ ಪಕ್ಷಗಳಿಂದ ಅವಮಾನವಾಯಿತು. ಯೋಚಿಸಿದ ನಂತರ ಹಿರಣ್ಯಕಶಿಪು ಬ್ರಹ್ಮನೊಂದಿಗೆ ವಾದಿಸಿದ್ದಳು. ನೀನೇ ನನ್ನನ್ನು ಗೆದ್ದಿರುವುದು, ಆದ್ದರಿಂದ ನನ್ನನ್ನು ಮದುವೆಯಾಗುವುದು ನಾನು ಯಾವುದೇ ಮನುಷ್ಯರಿಂದಲೂ ಪ್ರಾಣಿಗಳಿಂದಲೂ ಜಗತ್ತಿನಲ್ಲಿ ನನಗೆ ಯಾವುದೇ ಆಯುಧದಿಂದಲೂ ದಿನದಲ್ಲಿ ಆಗಲಿ ಅಥವಾ ಒಂದು ರಾತ್ರಿಯಲ್ಲಿ ಆಗಲಿ ಯಾವುದೇ ಕಟ್ಟಡದ ಹೊರಗಾಗಲಿ ಅಥವಾ ಒಳಗಾಗಲಿ ಆಕಾಶದಲ್ಲಾಗಲಿ ಅಥವಾ ಭೂಮಿ ಮೇಲಾಗಲಿ ನನ್ನನ್ನು ಯಾರು ಕೊಲ್ಲಬಾರ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಹಿರಣ್ಯಕಶಿಪುವಿನ ತಂದೆಗೆ ನೀಡಿದ ವಚನ ನಸುನರಿಯಲಾರೆ. ಅವನು ನೀಡಿದ ವರವನ್ನು ನೀಡಿ ಅಲ್ಲಿ ನಾನೇನು ಮಾಡಲಾರೆ. ಅಂಬೆ ಎಷ್ಟು ಕೇಳಿಕೊಂಡರೂ ಆಕೆಯ ಸಹಾಯಕ್ಕೆ ಯಾರೂ ಬರಲಿಲ್ಲ. ಆಕೆ ಅನಾಥಳಾದಂತಾದಳು. ಬ್ರಹ್ಮನಿಂದ ವರ ಪಡೆದ ಹಿರಣ್ಯ ಪರಶುರಾಮನ ಹತ್ತಿರ ವಿರುದ್ಧ ಪರಶುರಾಮ ತನ್ನ ಸಕಲ ಸಿದ್ಧತೆಗಳನ್ನೆಲ್ಲ ಖರ್ಚು ಮಾಡಿ ಸೈನ್ಯ ಬಲ ಹಾಗೂ ಆಯುಧ ಬಲವನ್ನು ಪ್ರಶ್ನಿಸಿದ್ದ. ಇಂದ್ರ ಆದರೆ ಹಿತವಾದಿಯಾದ ಮಹಾರಾಜಗಳ ಮೇಲೆ ಯುದ್ಧ ಸಾರಿ ಅಂಬೆಯ ಸಮಸ್ಯೆಯನ್ನು ಮೂರು ಲೋಕಗಳನ್ನು ಜಯಿಸಿ ತನ್ನ ತಂದೆಗೆ ವಚನ ವಿಷ್ಣುವನ್ನು ಪೂಜಿಸಿದವರಿಂದ ಕ್ರೂರವಾದ ಮಾತನ್ನು ಕೇಳಲಾರೆಂದು ಒಂದು ಜಗತ್ತಿನಲ್ಲೆಲ್ಲ ಹಾಳಾದರೂ ತನ್ನ ಯಾಗಾದಿಗಳನ್ನು ಮಾಡಿ ವಿಷ್ಣುಪಟ್ಟ ಭೀಷ್ಮ ಹವಿಸನ್ನು ಆದರೆ ಪರಶುರಾಮ ಸೋಲುಪ್ಪಲು ವಿಷ್ಣು ಭಕ್ತರನ್ನು ತಡೆದ. ಈತ ಚಂಚಲ ಬುದ್ಧಿಯ ಹೊರತಾಗಿ ಬೇರೆ ಯಾವ ದೇವರನ್ನು ಎಂದು ಇಷ್ಟಪಡುವ ಸಾಮಾನ್ಯ ಜನರಿಲ್ಲ. ಭಯದಿಂದ ಪರಶುರಾಮ ದೇವರಲ್ಲಿ ಪೂಜಿಸತೊಡಗಿದ್ದರು. ಬೇರೆ ಶಬ್ದಗಳ ಸಂಗತಿಯೆಂದರೆ ಈತ ಸಾವಿನ ಹೆದರಿಕೆಯಿಲ್ಲದೆ ದೇವರನ್ನ ಎಂಬ ವರ ಪಡೆದು ತೋಚಿದ್ದಂತೆ ಹೀಗಾಗಿ ಸಾವಿಲ್ಲದ ಮಾಡಿದ್ದಕ್ಕೆ ಹೇಳದಕ್ಕೆ ಯಾರು ವಿರುದ್ಧವಿಲ್ಲದ ಯುದ್ಧ ನಡೆಯತೊಡಗಿತ್ತು. ಈತನ ಪರಶುರಾಮನ ಪೂರ್ವಜರು ವೇದ ವಾಕ್ಯವಾಗಿ ಯುದ್ಧ ಸಮಯ ಉಪದೇಶ ನೀಡಿದರು. ಸಾಮಾನ್ಯ ಬ್ರಾಹ್ಮಣನಾಗಿ ಅಂಬೆಯ ಹಾಗೂ ದೇವತೆವಾದ ಸಮಸ್ಯೆಯನ್ನು ಕೂಡ ಪರಿಹರಿಸಲಾಗಲಿಲ್ಲವಲ್ಲ ಎಂದು ಹಿರಣ್ಯಕಶಿಪುವಿಗೆ ಬ್ರಹ್ಮ ನೀಡಿದ ವರ ಕುರಿತು ಅಂಬೆಯ ಕುರಿತು ಪರಶುರಾಮ ಸ್ವಲ್ಪ ಹೊತ್ತು ವಿಷ್ಣುವನ್ನು ಧ್ಯಾನದಲ್ಲಿ ಮಗ್ನನಾದ. ಭೀಷ್ಮನಿಗೆ ಬೇರೆ ದಾರಿ ಕಾಣಲಿಲ್ಲ. ಮತ್ತು ಆತನ ಸಾವು ಕುರಿತು ಆತನ ಪ್ರಾರ್ಥನೆಯಲ್ಲಿ ತೊಡಗಿದ್ದ. ವಿಷ್ಣು ಇವರಿಗೆಲ್ಲ ದೇವರಲ್ಲಿ ಮೊರಹೋಗುವುದರಿಂದ ಬಿಡುಗಡೆ ಕೊಡಿಸುವುದಾಗಿ ಭರವಸೆಯನ್ನೆತ್ತಿ ಭೀಷ್ಮನ ಸಾವಿಗೆ ಅಂತ್ಯ ಸಮೀಪಿಸುತ್ತಿದ್ದಂತೆ ಕೂಡ ಆಕೆಗೆ ಹೇಳಿದ. ಶ್ರೀ ವಿಷ್ಣು ತುಂಬಾ ಪರಶುರಾಮ ಕರ್ಣನಿಗೆ ದೈತ್ಯರಿಗೂ ಕೂಡ ಕರ್ಣನ ಪಶ್ಚಾತ್ತಾಪಪಟ್ಟು ಪರಶುರಾಮ ಸುಧಾರಿಸಿಕೊಳ್ಳಲು ಅವಕಾಶ ನೀಡುತ್ತಾರೆ. ಬ್ರಾಹ್ಮಣನಾದ ಪರಶುರಾಮನಿಗೆ ಮಗನೇ ಬಯಲಿಯಾದ ಮಹಾ ಅಪರಾಧ. ಹಿರಣ್ಯಕಶಿಪು ಹಾಗೂ ಕಾಯತಾನೊಬ್ಬ ನಾಲ್ವರು ಮಕ್ಕಳಲ್ಲಿ ಪ್ರಹ್ಲಾದ ಸಾರಥಿಯ ಮಗನೇ. ಪ್ರಹ್ಲಾದ ಎಲ್ಲರಿಂದ ಪರಶುರಾಮ ತನ್ನನ್ನು ಶಿಷ್ಯನ ವಿಶೇಷವಾಗಿ ಹಿರಣ್ಯಕಶಿಪು ಪ್ರಹ್ಲಾದನ ಮುಗ್ಧತೆಗೆ ಸಹಜವಾಗಿ ತಾನು ಬ್ರಾಹ್ಮಣನೆಂದೂರವಾದ ಅಭಿಪ್ರಾಯಗಳಿಗೆ ತಲೆಗೆ ಬಲಿತಿದ್ದ. ಆದರೆ ಮುಂದೆ ಪ್ರಹ್ಲಾದನ ಕಾರಣದಿಂದಾಗಿಯೇ ಪರಶುರಾಮ ಅಹಂಕಾರಿಯೆಂಬುದು ಹಿರಣ್ಯಕಶಿಪುವಿಗೆ ಗೊತ್ತಿರಲಿಲ್ಲ. ಇಷ್ಟಪಡುವುದಿಲ್ಲವೆಂದು ಕಠಿಣ ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರ ಪಡೆಯಲು ತನ್ನ ರಾಜಧಾನಿಯಿಂದ ದೂರ ಹೋದಾಗ ಪರಶುರಾಮ ಗರ್ಭಿಣಿಯಾಗಿದ್ದ ಕರ್ಣನನ್ನು ಕಾಯುಧವನ್ನು ಶಿಷ್ಯನನ್ನಾಗಿ ಬಂದಿಯನ್ನಾಗಿ ಮಾಡಿದ ರಹಸ್ಯಗಳನ್ನು ಕರೆದೊಯ್ಯುತ್ತಿದ್ದ. ವಚ್ಚಿತವಾದ ಎದುರಿಗೆ ಬಂದ ಭೇಟಿಯಾದ ನಾರದರು ಅವುಗಳ ಕಾಯುಧ ಮಹಾವಿಷ್ಣುವಿನ ಭಕ್ತನಾಮನಿಂದ ಜನ್ಮ ನೀಡುವವಳಿದ್ದಾಳೆಂದು ಹೇಳಿ ದೊಡ್ಡ ಆಯುಧವನ್ನು ಬಿಡುವಂತೆ ಹೇಳಿದ್ದರು. ಕರ್ಣ ನಂಬಿದ್ದ. ದೇವಿ ಆದರೆ ದೈವ ತನ್ನದೇ ಆದ ನಿಯಮವನ್ನು ಗಳಿಸಿದ್ದ ನಂತರ ನಾರದರು ಆಕೆಯನ್ನು ಪರಶುರಾಮ ಹತ್ಯಾನವನದೊಂದರಲ್ಲಿ ಕರ್ಣನ ತೊಡೆಯ ಮೇಲೆ ವಚನ ಹಾಗೂ ಉಪದೇಶ ಕೇಳುತ್ತಾ ಹಿಂದಿನ ಜನ್ಮದ ಬೈರಿ ಆಕೆ ವಿಷ್ಣು ಭಕ್ತರ ಸಂಸ್ಕೃತಿಯನ್ನು ಮನಸಾರೆ ಒಪ್ಪಿಕೊಂಡಲ್ಲವೆಲ್ಲವನ್ನು ಮಾಡಿದುದಲ್ಲದೆ ಅವರಂತೆಯೇ ಉತ್ತಮಳಾಗಿ ಪರಿವರ್ತನೆ ಹೊಂದಿದಳು. ಇದೆಲ್ಲ ಆಕೆಯ ಗರ್ಭದಲ್ಲಿದ್ದ ಶಿಶುವಿನ ಮೇಲೆ ಕರ್ಣನಿಗೆ ಪರಿಣಾಮ ಭಂಗಿಯಲ್ಲಿ ಆಕೆಗೆ ಹುಟ್ಟಿದ ಮಗು ತನ್ನ ಸುತ್ತಮುತ್ತಲೆಲ್ಲ ಸಂತೋಷದ ವಾತಾವರಣವನ್ನು ತಂದಿದ್ದ. ಗುರುವಿನ ಮಗುವಿಗೆ ಪ್ರಹ್ಲಾದ ಎಂದು ನಾಮಕರಣ ಮಾಡಲಾಗಿದೆ. ಎಚ್ಚರವಾದ ಪ್ರಹ್ಲಾದ ಎಂದರೆ ಸಂತೋಷದೆಂದು ಪ್ರಹ್ಲಾದ ತಲುಗಾಡಿಸಿದ್ದ ಹಾಗೂ ತಟಸ್ಥನಾಗಿ ಹಿಂಬಾಲಕರಾದ ಅಲ್ಲದೆ ತಾನೊಬ್ಬ ಕ್ಷತ್ರಿಯನಾಗಿ ಒಂದು ಮಹಾವಿಷ್ಣು ಭಕ್ತನಾದ ಎಲ್ಲ ತಂದೆ ತಾಯಿಗಳು ಗರ್ಭದಲ್ಲಿರುವ ತಮ್ಮ ಮಗುವಿಗೆ ಯಾವ ರೀತಿ ಶಿಕ್ಷಣ ಪರಶುರಾಮನ ಪ್ರಹ್ಲಾದನ ಜೀವನ ಚರಿತ್ರೆಯಾಗ ಪರಶುರಾಮನಿಗೆ ಎಚ್ಚರವಾಯಿತು. ಪ್ರಹ್ಲಾದ ತನ್ನ ಅರಮನೆಗೆ ಪರಶುರಾಮನಿಗೆ ಗೊತ್ತಾಯಿತು. ಗುರುಗಳು ಸಾಧಕಾಲ ಶ್ರೀ ಹರಿಯ ಧ್ಯಾನವನ್ನು
ಕರ್ಣನ ಭಾವನೆಯಾಗಿತ್ತು. ಪ್ರಹ್ಲಾದನನ್ನು ಶ್ರೀ ವಿಷ್ಣುವಿನಿಂದ ಹಾಗೂ ವಿಷ್ಣುವಿಗೆ ಸಂಬಂಧಿಸಿದ ಯಾವುದೇ ದೈಹಿಕ ವಿಷಯದಿಂದ ದೂರವಿರಿಸಬೇಕೆಂದು ಪ್ರಹ್ಲಾದನ ಶಿಷ್ಯರಿಗಲ್ಲದೆ ಜಗತ್ತಿನಲ್ಲಿರುವ ಎಲ್ಲ ಶಿಕ್ಷಕರಿಗೂ ಹಿರಣ್ಯಕಶಿಪು ಈ ದುಷ್ಟನಿಟ್ಟಾದ ಆಜ್ಞೆ ವಿಧಿಸಿದ್ದ. ಚಂದ ಮತ್ತು ರಾಜರೊಂದಿಗೆ ಅಸುರರು ಮಹಾಭಾರತದ ಯುದ್ಧದಲ್ಲಿ ಇವರನ್ನೇ ಪ್ರಹ್ಲಾದನ ಶಿಕ್ಷಕರನ್ನಾಗಿ ನೇಮಿಸಿದ್ದ. ಹಿರಣ್ಯಕಶಿಪು ಎಂದು ಇವರಿಗಾಗಲಿ ಅಥವಾ ಪ್ರಹ್ಲಾದನ ಗೆಳೆಯ ಅರ್ಜುನನ ಕೈಯಿಂದ ಪ್ರಹ್ಲಾದನನ್ನು ವಿಷ್ಣುವಿನ ಧ್ಯಾನದಿಂದ ದೂರ ಮಾಡಲು ಸಾಧ್ಯವಾಗಲಿಲ್ಲ. ಕೊಲ್ಲದೆ ಅವನನ್ನು ಪ್ರಹ್ಲಾದ ಅವನ ತಂದೆಯನ್ನು ಅವಶ್ಯಕತೆ ಬಿದ್ದಾಗ ಇದ್ಯಾವ ಬೆಳವಣಿಗೆಯು ಕುರಿತು ತಿಳಿದಿರದ ಪರಶುರಾಮ ಒಂದು ದಿನ ತನ್ನ ಮಕ್ಕಳನ್ನು ಪ್ರಪಂಚದ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು? ಆಶ್ರಮಕ್ಕೆ ಆಗ ಪ್ರಹ್ಲಾದನ ಹೊರತಾಗಿ ಹಿರಣ್ಯಕಶಿಪುವಿನ ಎಲ್ಲ ಮಕ್ಕಳು ಸೇರಿದಂತೆ ಇನ್ನಿತರ ಅಜರಾಮನಾದ ಪರಶುರಾಮನಿಂದ ಎಲ್ಲಿಯೂ ಈ ಜಗತ್ತಿನಲ್ಲೇ ನೀವೇ ದೊಡ್ಡವರು, ನೀವೇ ಅಜರಾಮರು, ನೀವೇ ಈ ಜಗತ್ತಿನ ಸ್ವಾಮಿ ಎಂದು ಹೇಳಿದ್ದರು.